ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ನಾನು ಇವತ್ತಿನ ವಿಡಿಯೋದಲ್ಲಿ ಹೊಸ ಡಿಸೈನನ್ನು ತೋರ್ಸೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ನೋಡಿ, ನಾನು ಫಸ್ಟ್ ಆಫ್ ಆಲ್ ಬ್ಯಾಂಗಲ್ಸ್ಗೆ ಥ್ರೆಡ್ ರ್ಯಾಪ್ ಮಾಡ್ಕೊಂಡಿದ್ದೀನಿ ನೀಟಾಗಿ. ನಾವು ಫಸ್ಟು ಬೇಸ್ ಬ್ಯಾಂಗಲ್ಸ್ಗೆ ಥ್ರೆಡ್ಡು ರ್ಯಾಪಿಂಗು ನೀಟಾಗಿ ಮಾಡ್ಕೋಬೇಕು. ನಾವು ಎಷ್ಟು ನೀಟಾಗಿ ಮಾಡಿಕೊಂಡ್ರೆ ನಾವು ಮಾಡಿರೋ ವರ್ಕ್ ಅಷ್ಟು ನೀಟಾಗಿ ಫಿನಿಶಿಂಗ್ ಬರುತ್ತೆ. ಇಲ್ಲಾಂದರೆ ನಾವು ಮಾಡಿರೋ ವರ್ಕು ಫಿನಿಶಿಂಗ್ ಸರಿಯಾಗಿ ಬರಲ್ಲ. ನೋಡಿ ನಾನು ಎಷ್ಟು ನೀಟಾಗಿ ಥ್ರೆಡ್ ರ್ಯಾಪಿಂಗ್ ಮಾಡಿದ್ದೀನಿ ಅಂತ. ನಾವು ಫಸ್ಟ್ ಆಫ್ ಆಲ್ ಥ್ರೆಡ್ ರ್ಯಾಪಿಂಗ್ ಅನ್ನೋದು ನೀಟಾಗಿ ಮಾಡ್ಕೋಬೇಕು. ನೋಡಿ ನಾನು ಮಾಡಿರೋ ಬ್ಯಾಂಗಲ್ಸು ಥ್ರೆಡ್ ರ್ಯಾಪಿಂಗು ಯಾವ ಥರ ಬಂದಿದೆ ಅಂತ. ನೆಕ್ಸ್ಟ್ ಬಂದು ನಾನು ಈ ಬ್ಯಾಂಗಲ್ಸ್ ಮಾಡೋಕ್ಕೆ ಏನೇನು ಮೆಟೀರಿಯಲ್ಸ್ ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಇದು ಬಂದು ಜರ್ದೋಸಿ ಅಂತ, ಮತ್ತು ಬಾಲ್ ಚೈನ್ಸನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಬಂದು 6K ಐ ಶೇಪ್ ಕುಂದನ್ಸು. ನೆಕ್ಸ್ಟ್ ಬಂದು 4mm ಕುಂದನ್ಸನ್ನು ರೌಂಡ್ ಶೇಪ್ ಕುಂದನ್ಸನ್ನು ತಗೊಂಡಿದ್ದೀನಿ. ಇವಾಗ ನೋಡಿ, ಇದು ಫ್ಲವರ್ ಆ್ಯಂಡ್ ಲೀಫ್ ಪ್ಯಾಟ್ರನ್ನಲ್ಲಿ ಈ ಬ್ಯಾಂಗಲ್ಸನ್ನು ಪ್ರಿಪೇರ್ ಮಾಡ್ತೀನಿ. ಫಸ್ಟು ನಾವು ಫ್ಲವರ್ ಶೇಪನ್ನು ರೆಡಿ ಮಾಡ್ಕೊಳ್ಳೋಣ. ಫಸ್ಟ್ ನೋಡಿ, ಗಮ್ ಹಾಕ್ಕೊಂಡು ನಾವು ಬಾಲ್ ಚೈನ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ವ ಅವನ್ನು ಅಟ್ಯಾಚ್ ಮಾಡ್ಕೋಬೇಕು. ಫಸ್ಟು ನಾವು ಬ್ಯಾಂಗಲನ್ನು 4 ಪಾರ್ಟ್ಸ್ ಆಗಿ ಗಮ್ ಹಾಕ್ಕೋಬೇಕು. 4 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಕೊಂಡು ಕರೆಕ್ಟಾಗಿ ನೋಡಿ. ಫಸ್ಟ್ ನಾನು 2 ಪಾರ್ಟ್ಸ್ ಡಿವೈಡ್ ಮಾಡಿದ್ದೀನಿ. ಇವಾಗ ಬಾಲ್ ಚೈನನ್ನು ಅಟ್ಯಾಚ್ ಮಾಡ್ಕೋಬೇಕು ನೀಟಾಗಿ. ನಾವು ನೀಟಾಗಿ ಫಿನಿಶಿಂಗ್ ಮಾಡಬೇಕು. ನಾವು ಎಷ್ಟು ನೀಟಾಗಿ ಫಿನಿಶಿಂಗ್ ಮಾಡಿದ್ರೆ ನಮ್ಮ ಬ್ಯಾಂಗಲ್ಸ್ ಅಷ್ಟು ನೀಟಾಗಿ ಲುಕ್ ಕಾಣಿಸುತ್ತೆ, ಇಲ್ಲಾಂದರೆ ನೀಟಾಗಿ ಕಾಣಿಸಲ್ಲ. ನೋಡಿ, ನಾನು ಬಾಲ್ ಚೈನ್ ಅಟ್ಯಾಚ್ ಮಾಡಿಬಿಟ್ಟು ಸೆಂಟ್ರಲ್ಲಿ 4mm ಕುಂದನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಸ್ಟಿಕ್ ಪೆನ್ ಎಲ್ಲೋ ಇಟ್ಬಿಟ್ಟಿದ್ದೀನಿ. ಸ್ಟಿಕ್ ಪೆನ್ನಲ್ಲಿ ನಾವು ಅಟ್ಯಾಚ್ ಮಾಡಿದ್ರೆ ನೀಟಾಗಿ ಬರುತ್ತೆ. ಅದೆಲ್ಲೋ ಸಿಗ್ತಾಯಿಲ್ಲ ಸ್ಟಿಕ್ ಪೆನ್ನು. ಇವಾಗ ಸದ್ಯಕ್ಕೆ ಕೈಯಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಫ್ಲವರ್ ಶೇಪನ್ನು ಡಿಸೈನ್ ಮಾಡ್ಕೋಬೇಕು. ನೆಕ್ಸ್ಟು ನಾನು 4 ಪಾರ್ಟ್ಸಾಗಿ ಡಿವೈಡ್ ಮಾಡಬೇಕು ಅಂತ ಹೇಳಿದ್ನಲ್ಲ ಈ ಸೈಡ್. ಇವಾಗ ಈ 2 ಪಾರ್ಟ್ಸಾಗಿ ಡಿವೈಡ್ ಮಾಡಿದ್ದೀವಲ್ಲ ಅದು ಸೆಂಟ್ರಲ್ಲಿ ಇನ್ನೊಂದು ಫ್ಲವರ್ ಹಾಕ್ತಾಯಿದ್ದೀನಿ. ನೋಡಿ, ಫ್ಲವರ್ಸನ್ನು ಅಟ್ಯಾಚ್ ಮಾಡ್ಕೋಬೇಕು ನೀಟಾಗಿ. ಬಾಲ್ ಚೈನ್ ಅಟ್ಯಾಚ್ ಮಾಡಿಬಿಟ್ಟು ಸೆಂಟ್ರಲ್ಲಿ 4mm ಸ್ಟೋನ್ಸ್ ಕುಂದನ್ಸನ್ನು ಅಟ್ಯಾಚ್ ಮಾಡಿದ್ದೀನಿ. ಈ ಥರ ಬಂದಿದೆ ನನ್ನ ಬ್ಯಾಂಗಲ್ಸ್ ನೋಡಿ. ಇವಾಗ ಸೆಂಟ್ರಲ್ಲಿ ಇಲ್ಲೊಂದು 4mm ಕುಂದನ್ನು ಅಟ್ಯಾಚ್ ಮಾಡಿಲ್ಲ, ಇಲ್ಲಿ ಗಮ್ ಹಾಕ್ಬಿಟ್ಟು ಸೆಂಟ್ರಿಗೆ 4mm ಕುಂದನ್ಸನ್ನು ಅಟ್ಯಾಚ್ ಮಾಡ್ಕೋಬೇಕು. ಯಾರಾದರೂ ಈ ಥರ ಬ್ಯಾಂಗಲ್ಸು ನೀವು ಮೇಕಿಂಗ್ ಮಾಡ್ಕೋಬೇಕು ಅಂದರೆ ನೀಟಾಗಿ ನೋಡಿಕೊಂಡು ಅಟ್ಯಾಚ್ ಮಾಡ್ಕೊಳ್ಳಿ ಮನೇಲಿ ಬೇಕಾದರೆ. ನೋಡಿ, ಈ ಥರ ಫಿನಿಶಿಂಗ್ ಬಂದಿದೆ. 4 ಪಾರ್ಟ್ಸಾಗಿ ಡಿವೈಡ್ ಮಾಡಿಬಿಟ್ಟು ನೆಕ್ಸ್ಟ್ ಬಂದು ನಾನು ಲೀಫ್ ಡಿಸೈನನ್ನು ಇಲ್ಲಿ ವಿಡಿಯೋ ರೆಕಾರ್ಡಿಂಗ್ ಮಾಡೋಕ್ಕಾಗಿಲ್ಲ, ಇಲ್ಲಿ ಲೀಫ್ ಡಿಸೈನ್ಸನ್ನು ಮಾಡಿಬಿಟ್ಟು ಕಂಪ್ಲೀಟ್ ಮಾಡಿದ್ದೀನಿ ಡಿಸೈನನ್ನು. ಬ್ಯಾಂಗಲ್ ಡಿಸೈನು ನೋಡಿ, ಈ ಥರ ಫುಲ್ ಬ್ಯಾಂಗಲ್ ಈ ಥರ ಬರುತ್ತೆ. ನಾವು ಸಿಂಗಲ್ ಬ್ಯಾಂಗಲ್ಲಾಗಿ ಹಾಕ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ಫ್ಲವರ್ ಆ್ಯಂಡ್ ಲೀಫ್ ಪ್ಯಾಟ್ರನ್ನು ಬ್ಯಾಂಗಲ್ ಇದು. ನೋಡಿ ಯಾವ ಥರ ಬಂದಿದೆ ಅಂತ ಫಿನಿಶಿಂಗು. ನೋಡಿ 2 ಬ್ಯಾಂಗಲ್ಸು ಫಿನಿಶ್ ಮಾಡಿದ್ದೀನಿ. ನೋಡಿ 2 ಬ್ಯಾಂಗಲ್ಸು ಯಾವ ಥರ ಬಂದಿದೆ ಅಂತ. ನಿಮ್ಗೆ ಯಾರಿಗಾದರೂ ಈ ಥರ ಬ್ಯಾಂಗಲ್ಸ್ ಕಸ್ಟಮೈಸೇಷನ್ ಬೇಕಾದರೆ ನಾನು ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಆಗ್ಬೋದು. ನಾನು ಕಸ್ಟಮೈಸೇಷನ್ ಮಾಡಿಕೊಡ್ತೀನಿ. ನೋಡಿ, ನಿಮ್ಗೆ ಈ ಬ್ಯಾಂಗಲ್ಸ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ, ನಿಮ್ಗೆ ಯಾರಿಗಾದರೂ ಕಸ್ಟಮೈಸೇಷನ್ ಬೇಕಾದರೆ ಮಾಡಿಕೊಡ್ತೀನಿ. ಆನ್ಲೈನ್ ಶಿಪ್ಪಿಂಗ್ ಸಹ ಅವೈಲೇಬಲ್ ಇದೆ. ಎಲ್ಲಿಗೆ ಬೇಕಾದರೂ ಆನ್ಲೈನ್ ಶಿಪ್ಪಿಂಗ್ ಮಾಡಿಕೊಡ್ತೀನಿ ನಾನು. ಬ್ಯಾಂಗಲ್ಸ್ ಮಾಡಿಬಿಟ್ಟು ನಾವು ದೂರ ಇದ್ದೀವಿ, ಯಾವ ಥರ ಆರ್ಡ್ರ್ ಮಾಡ್ಕೋಬೇಕು ಅನ್ನೋ ಕನ್ಫ್ಯೂಷನ್ ಬೇಡ. ನನಗೆ ಕಾಂಟ್ಯಾಕ್ಟ್ ಆಗಿ ನಾನು ಎಲ್ಲ ಡೀಟೇಲ್ಸು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್